Hello dear students, welcome back to SP Economics videos for learners. Okay dear students, here we are going to start new one chapter from microeconomics, the theory of the firm under perfect competition market. So dear students, here we have that the meaning or a definition of the perfect competition market. Here there is a large number of sellers and buyers are selling and buying homogeneous product with same price known as perfect competition. ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ವಿಭಾಗದಿಂದ 3ನೇ ಅಧ್ಯಾಯದಲ್ಲಿರುವ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಥವಾ ಪರಿಪೂರ್ಣ ಪೈಪೋಟಿ ಅಂದರೆ ಏನು? ಸೊ ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಅಧಿಕ ಸಂಖ್ಯೆಯ ಮಾರುವವರು ಒಂದೇ ರೀತಿಯ ಸರಕನ್ನು ಒಂದೇ ಬೆಲೆಗೆ ಮಾರಾಟ ಮಾಡುತ್ತಿರುತ್ತಾರೋ ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಹ್ಯಾವ್ ದಟ್ some features or characteristics of the perfect competition market. So there is good chance to ask in your exam for 4 or 2 marks. What are the features or characteristics of the perfect competition market? First one, the market consists of a large number of buyers and sellers. And second is homogeneous products or identical products, which means there is a zero difference between products to products. And third one, free entry and free exit. Fourth one, perfect information. Fifth one, price takers. And sixth one, there is no additional costs in a perfect competition market. ವಿದ್ಯಾರ್ಥಿಗಳೇ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಕೆಲವು ಲಕ್ಷಣಗಳ ಆಧಾರಿತವಾಗಿರುತ್ತದೆ. ಇದು 2 ಅಥವಾ 4 ಅಂಕಗಳಿಗೂ ಕೂಡ ಕೇಳಬಹುದಾಗಿದೆ. ಸೊ 12ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದು. ಲಕ್ಷಣಗಳೆಂದರೆ ಮೊದಲನೇದು ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಮಾರುವವರನ್ನು ಹೊಂದಿರುತ್ತದೆ. ಎರಡನೆಯದಾಗಿ ಒಂದೇ ರೀತಿಯ ಸರಕುಗಳು ಒಂದು ಸರಕಿನಿಂದ ಮತ್ತೊಂದು ಸರಕಿಗೆ ಶೂನ್ಯ ವ್ಯತ್ಯಾಸವಿರುತ್ತದೆ. ಮೂರನೆಯದಾಗಿ ಉಚಿತ ಪ್ರವೇಶ ಮತ್ತು ಉಚಿತ ನಿರ್ಗಮನ. ನಾಲ್ಕನೇದು ಪರಿಪೂರ್ಣ ಜ್ಞಾನವನ್ನು ಹೊಂದಿರುತ್ತಾರೆ. ಆ್ಯಂಡ್ ಫಿಫ್ತ್ ಒನ್, ಬೆಲೆ ತೆಗೆದುಕೊಳ್ಳುವ ಲಕ್ಷಣವನ್ನು ಹೊಂದಿರುತ್ತದೆ. ಆರನೇದು, ಹೆಚ್ಚಿನ ವೆಚ್ಚಗಳು ಇರುವುದಿಲ್ಲ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ